ನಾನು ಈಗ ತಾನೇ ಆ ಸುದ್ದಿ ಓದ್ದೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿಯವರು ತಮಿಳ್ನಾಡು ಅವರಿಗೆ ನೀರ್ ಬಿಡೋದಕ್ಕೆ ಹೇಳಿದ್ದಾರೆ. ಸೊ ಅವ್ರ ಶೇರ್ ಏನಿದೆ ಕೊಡ್ಬೇಕಾದಂತಹ ಅನಿವಾರ್ಯತೆ ನಮ್ಮಲ್ಲಿ ಇದೆ. ಬಟ್ ಆದ್ರೂ ಕೂಡ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳುತ್ತೆ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನು ಮಾತಾಡಲ್ಲ, ನನಗೂ ಕೂಡ ಈಗ ಮಾಹಿತಿ ಬಂದಿದೆ. ಸೊ ಹಾಗಾಗಿ ಆ ಮುಖ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅದ್ರ ಮೇಲೆ ಆಧಾರ ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಈಗ ಕಾವೇರಿ ನೀರು ಕಮ್ಮಿ ಆಗಿದೆ, ಮಳೆ ಬಂದು ಕಮ್ಮಿ ಆಗಿದೆ. ಆದ್ರೆ ನಾವೊಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಮತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ ಆದೇಶದ ಮೇರೆಗೆ ಈ ತರ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಎಲ್ಲ ಮಾಡ್ಕೊಂಡಿದೀವಿ. ಸೊ ಅವ್ರು ಸುಪ್ರೀಂ ಕೋರ್ಟ್ ಅವರು ಆ ಮಂಡಳಿ ಅವ್ರು ಏನ್ ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ಲೇಬೇಕಾಗತ್ತೆ ಕಾನೂನು ಪ್ರಕಾರ. ಸೊ ಹಾಗಾಗಿ ನಮ್ ಕುಡಿಯೋ ನೀರಿಗೆ ಎಷ್ಟು ನೀರು ಇಟ್ಕೊಳ್ಬೇಕು ಅದನ್ನ ಇಟ್ಕೊಂಡು ತಮಿಳ್ನಾಡಿಗೆ ಏನ್ ನೀರು ಕೊಡ್ಬೇಕು ಅದು ಕೊಡ್ಬೇಕಾಗತ್ತೆ. ಬಟ್ ಆದ್ರೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅದನ್ನ ಅದೇ ಅಂತಿಮ ಆಗುತ್ತೆ. ಕೋರ್ಟ್ ಅಲ್ಲಿ ವಾದ ಮಾಡುವಂತದ್ದಲ್ಲ. ಇದಾಗ್ಲೇ ಆ ಹಿಂದೆ ಎಲ್ಲ ಸುಪ್ರೀಂ ಕೋರ್ಟ್ ಹೋಗಿ ಒಂದು ಮಂಡಳಿ ರಚನೆ ಆಗಿದೆ. ಆ ಮಂಡಳಿಯವರು ನೀರಿನ ಪರಿಸ್ಥಿತಿ ಎರಡೂ ರಾಜ್ಯದಲ್ಲಿ ನೋಡಿ ಅದ್ರ ಆಧಾರದ ಮೇಲೆ ಯಾರಿಗೆ ಎಷ್ಟು ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಸೊ ಹಾಗಾಗಿ ಇದ್ರ ವಿಷಯದಲ್ಲಿ ನಾವೇನು ಮಾಡೋದಕ್ಕಾಗಲ್ಲ, ನಮ್ ಕೈ ಕಟ್ಟಿರುತ್ತೆ. ಬಟ್ ಆದ್ರೂ ಕೂಡ ಮುಖ್ಯಮಂತ್ರಿಗಳ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅದೇ ಅಂತಿಮ ಆಗುತ್ತೆ. ತಂದೆಯವರು ಈಗ್ಲೂ ಇದ್ದಾರೆ. ಹ್ಮ್ ಸೊ ಅವ್ರು ಹೇಳಿದ್ದಾರೆ, ಅವರು ಸಕ್ರಿಯ ರಾಜಕಾರಣದಲ್ಲಿ ಇನ್ನೂ ಇರ್ತೀನಿ, ಮತ್ತೆ ಎಲ್ಲಾ ಹಿಂದೆ ಇರ್ಬೋದು, ಯಾವುದೇ ದುರ್ಬಲ ವರ್ಗದವ್ರು ಇರ್ಬೋದು, ಅವ್ರ ಪರವಾಗಿ ಇನ್ನೂ ರಾಜಕಾರಣ ಮಾಡ್ತೇನೆ, ಅವ್ರ ಪರವಾಗಿ ದನಿ ಎತ್ತುತ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಭವಿಷ್ಯದಲ್ಲೂ ಕೂಡ ಅಹಿಂದ ಒಂದು ಏನ್ ಚಳುವಳಿ ಇದೆ ಅದು ಮುಂದುವರಿಬೇಕು. ಆ ನಾ ಹಿಂದೆ ಹೇಳಿದೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದ್ರ ಬಗ್ಗೆ ನಾಯಕತ್ವ ತೆಗೆದುಕೊಳ್ಳಿ ಅಂತ. ಸೊ ಹಾಗಾಗಿ ಯಾವ್ದೇ ನಾಯಕರು ಇರ್ಬೋದು, ಬಹಳಷ್ಟು ಜನ ಅಹಿಂದ ಚಳುವಳಿ ನಂಬಿಕೆ ಇಟ್ಕೊಂಡಿರುವಂತ ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ. ಸೊ ಯಾವ್ದೇ ನಾಯಕರು ಈ ವರ್ಗಗಳ ಒಂದು ಹಿತಾಸಕ್ತಿಯನ್ನ ಕಾಪಾಡಕ್ಕೆ ಮುಂದೆ ಬಂದ್ರೆ, ಅದ್ರ ಪರವಾಗಿ ಕೆಲಸ ಮಾಡಿದ್ರೆ, ಅವ್ರ ಪರವಾಗಿ ದನಿ ಎತ್ತಿದ್ರೆ ಸಹಜವಾಗಿ ಅವರೇ ನಾಯಕರಾಗ್ತಾರೆ. ಈಗಾಗಲೇ ಬಹಳಷ್ಟು ಬಾರಿ ಇದ್ರ ಬಗ್ಗೆ ಆನ್ಸರ್ ಮಾಡಿದೀನಿ. ನನಗ್ ಗೊತ್ತಿರೋ ರೀತಿ ಅದೇ ರೀತಿ ಯಾವುದೇ ವೈಮನಸ್ಯ ಇಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿ. ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಸೃಷ್ಟಿ ಆಯ್ತು. ತಂದೆಯವರು ರೆಸಿಗ್ನೇಷನ್ ಕೊಟ್ಟಾಗ ಅವ್ರು ಇರ್ಬೋದು, ಇದಕ್ಕೆ ಇವ್ರ ಕಾರಣ ಇರ್ಬೋದು, ಅವ್ರ ಕಾರಣ ಇರ್ಬೋದು, ಹಾಗೆ ಹೀಗೆ ಅಂತೆಲ್ಲ ಊಹಾಪೋಹಗಳು ಹರಡಾಡ್ತು. ಸೊ ಆ ಕಾರಣದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಶುರು ಆಗಿತ್ತು. ಅದು ಸ್ವಲ್ಪ ಹಾಗೆ ಒಂದು ಊಹಾಪೋಹಗಳು ಹಂಗೆ ಹರಡ್ಕೊಂಡಿದೆ.